ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹೆಂಗೈತಲ್ವಾ? ಇವನ ಟ್ರೈ ವಿತ್ ಸಮ್ ರೆಟ್ರೋ. ಹಾಂ, ಆ ಕಡೆನೂ ಇದೆ ನೋಡಿ, ಪಕ್ಕದ ರ್ಯಾಕಲ್ಲಿ ಪ್ರೀಮಿಯಂ ಶೇಡ್ಸ್ ಅಂತ. ಆಲ್ ದೀಸ್ ಆರ್ ಪ್ರೀಮಿಯಂ ಶೇಡ್ಸ್. ಹೇಗಿದೆ ಗೈಸ್? ಸೆಲೆಕ್ಟ್ ಮಾಡೋ ಬೇಗ. ಕಲೆಕ್ಷನ್ಸ್ ಕಮ್ಮಿ ಇದೆ ನಮ್ಮ ಬಜೆಟಲ್ಲಿರೋದು. ನನಗೆ ಫೈನಲಿ ಸರ್ಪ್ರೈಸಿಂದಾಗಿ ನನಗೆ ಲಿಟ್ರಲಿ ಒಂದು ಬ್ಲೂ ಕಮ್ಮಿ ಮಾಡಿ ಹೇರ್ ಕರ್ನರ್ ಬೇಕಿತ್ತು, ಸ್ಟ್ರೈಟ್ನರ್ ಆಲ್ ಇನ್ ಒನ್ ಥರ. ಸರ್ಪ್ರೈಸಾಗಿ ಅದನ್ನು ಕರ್ಕೊಬಂದಿದ್ದೀನಿ ಕೊಡಿಸಿದ್ರು. ನಾನು ಆ್ಯಕ್ಚುಲಿ ರೋಬೋ ಕುಕ್ನ ಸರ್ವಿಸಿಗೆ ಕೊಡಬೇಕಿತ್ತು, ಅದು ಕೊಡೋಕ್ಕೆ ಬಂದೆ. ಅಲ್ಲಿತ್ತು, ಇದು ನೋಡ್ತಾ ಇದ್ದೆ, ಹಿ ಜಸ್ಟ್ ಗಿಫ್ಟೆಡ್ ಮೀ. ಅಟ್ ದ ಸೇಮ್ ಟೈಮ್ ನಾನು ಸರ್ಪ್ರೈಸಿಂದ ಒಂದು ಗೋಬಲ್ಸ್ ಕೊಡಿಸ್ತೀನಿ. ಕೆಳಗಡೆ ಪೀಸ್ ಮೇಲ್ಗಡೆ ಲೆನ್ಸ್ ಕಾರ್ಟ್ ಸೆಲ್ಫ್ ಗಿಫ್ಟ್. ಇದು ಗೈಸ್, ಇದು ಬಂದು ಬ್ರೆಡ್ ಏನು, ನಾಟ್ ಬ್ರೆಡ್, ಓಟ್ಸ್ ಆಮ್ಲೆಟು. ಇದು ನಾನು ನಿಮಗೆ ರೆಸಿಪಿ ಬೇಕಿದ್ರೆ ಕೇಳಿ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈಸಿ, ಕ್ವಿಕ್ಕಾಗೂ ಮಾಡ್ಬೋದು. ಮಕ್ಳಿಗೆ ಸ್ನ್ಯಾಕ್ ಥರನೂ ಕೊಡ್ಬೋದು ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಈವ್ನಿಂಗ್ ಸ್ನ್ಯಾಕ್ ಥರನೂ ನೀವು ಇದನ್ನ ತಿನ್ಬೋದು. ಆ್ಯಂಡ್ ಇಲ್ಲಿ ಬಾಯ್ಲ್ಡ್ ಎಗ್ಸ್, ಎಗ್ ವೈಟ್ ಮಾತ್ರ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಬ್ರಾಕ್ಲಿ ಕಾರ್ನ್ ಸಲಾಡ್ನ ಮಾಡಿದ್ದೀನಿ, ಅದನ್ನ ಫ್ರೈ ಕೂಡ ಮಾಡಿದೆ. ಇದ್ರದ್ದು ರೆಸಿಪಿ ಬೇಕಿದ್ರೆ ಕೇಳಿ, ಅಪ್ಕಮಿಂಗ್ ಡೇಸಲ್ಲಿ ನನಗೆ ತೋರಿಸಿದ್ದೀನಿ. ಇದರಲ್ಲಿ ಇನ್ನೇನಿಲ್ಲ, ಈರುಳ್ಳಿ, ಟೊಮೆಟೊ, ಬ್ರಾಕ್ಲಿ ಆ್ಯಂಡ್ ಲೆಟ್ಯೂಸ್ ಆ್ಯಂಡ್ ಕುಕುಂಬರ್ ಅಷ್ಟೇ. ಇಷ್ಟನ್ನು ಹಾಕಿದ್ದೀನಿ. ನಾನು ಬಾಯ್ಲ್ ಮಾಡಿ ಸ್ಟಿರ್ ಫ್ರೈ ಮಾಡಿಬಿಟ್ಟು ಹಾಕಿದ್ದೀನಿ. ರಾ ಅಂದರೆ ಲೈಕ್ ನಿಮಗೆ ರಾಲ್ ಬೇಕಾದ್ರೆ ಹಂಗೆ ಬೇಕಾದ್ರೆ ತಿನ್ಬೋದು, ಅಥವಾ ಬರೀ ಬಾಯ್ಲ್ ಮಾಡಿಕೊಂಡು ಮಿಕ್ಕಿದ್ದನ್ನು ಹಸಿ ಆ್ಯಡ್ ಮಾಡ್ಕೊಂಡು ಕೂಡ ಯು ಕ್ಯಾನ್ ಹ್ಯಾವ್ ಇಟ್. ನನಗೆ ನಿನ್ನೆ ಬಂದ ಗಿಫ್ಟ್ ಇಲ್ಲೇ ಇದೆ. ನಾನು ಹೆಲ್ದಿ ಅಂದರೆ ಇವರಿಬ್ಬರು ಅನ್ಹೆಲ್ದಿ ಅಂತಾರೆ. ನಾನು ಸೀರಿಯಸ್ ಆಗಿ ಬಿಸಾಕ್ತಾ ಇದ್ದೀನಿ. ನಾನಲ್ಲ ಬಾಸ್, ಸ್ವಾತಿ ಅಕ್ಕ. ಇದು ಸ್ವಾತಿ ಅಕ್ಕೊಂದು ನೆನೆ ಡಿನ್ನರ್ಗೆ ಹೋದಾಗ. ಇದು ಐ ಆಮ್ ಥ್ರೋಯಿಂಗ್ ಇಟ್ ಅವೇ. ನಡಿ, ಟೈಮ್ ಆಯ್ತು, ಹೊರಡು. ಹುಷಾರಾಗಿ ಹೋಗಿ ಬರ್ಬೇಕಲ್ವಾ? ಆಮೇಲೆ ಟೈಮ್ ಆದಮೇಲೆ ಅರ್ಜೆಂಟಲ್ಲಿ ಹರಿ ಬರಿ ಅಂತ ಓಡೋದ್ಕಿಂತ. ಬಾಸ್ಕೆಟ್ ಎಳ್ನೀರ್ದು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ವಿ, ನೋಡಿದ್ರೆ ಈ ಸಣ್ಣದು 70 ರೂಪಾಯಿ ಕೊಟ್ಟವ್ರೆ. ಅದನ್ನು ಈಗ ಹ್ಯಾವ್ ಟು ಚೇಂಜ್ ಇಟ್. ಫೋರ್ಕ್ ಬೇಕಾ ಇಲ್ಲ ಸ್ಪೂನಲ್ಲೇ ತಿನ್ನು? ಬುಜ್ಜಿ ಬ್ರೆಡ್ ಆಮ್ಲೆಟ್ ಆಯಿತು, ಓಟ್ಸ್ ಆಮ್ಲೆಟ್ ಮಧ್ಯಾಹ್ನಕ್ಕೆ ತಿನ್ನಿ. ಬಾಯ್ಲ್ಡ್ ಎಗ್ಸು ಮತ್ತು ಸಲಾಡು ಈಗಲೇ ತಿನ್ಕೊಂಬಿಡಿ. ಇಲ್ಲ ಬಾಯ್ಲ್ಡ್ ಎಗ್ಸ್ ಈವ್ನಿಂಗ್ ತಿನ್ನೋ, ಸಲಾಡ್ ಇವಾಗ ತಿನ್ನೋ. ಎಲ್ಸ್ ಯು ಡು ಹೌ ಯು ವಾಂಟ್ ಟು. ಒಂಥರ ಖುಷಿ. ನೋ, ಎಲ್ಲಿಟ್ರಿ? ಅಲ್ಲಿ ನೋಡು, ನಮ್ಮ ರೂಮ್ ಹ್ಯಾಂಗರ್ ಬೆಡ್ ಮೇಲೆ ಹಾಕಿದ್ಯಲ್ಲ ಬುಜ್ಜಿ, ಟವಲ್ನ ಯೂಸ್ ಮಾಡ್ಬಿಟ್ಟು ಅದ್ರ ಮೇಲೆ ಒಣಗಕ್ಕೆ ಹಾಕ್ತಾರೆ. ತೆಗಿ ಅಲ್ಲಿಂದ. ಫೈನಲಿ ಬಂತು, ಲೆನ್ಸ್ ಕಾಡ್ತು ನನ್ನ ಗಂಡಂಗೆ ಗಾಗಲ್ಸ್. ಏಯ್, ಚೆಕ್ ಯರ್ ಗಿಫ್ಟ್. ಆಫ್ ಮಾಡಿ. ಅವ್ನು ಎಷ್ಟು ದಿವಸದಿಂದ ಕೇಳ್ತಾ ಇದ್ದ ಗಾಗಲ್ಸು ಸನ್ ಗ್ಲಾಸಸ್ ಕೊಡ್ಸ. ಶೇಡ್ಸ್ ಆಯಿತು ತಂದೆ. ನಿಮ್ಮಷ್ಟು ಇಂಗ್ಲೀಷ್ ಬರೋಕ್ಕಿಲ್ಲ ಸಾರ್ ನಮಗೆ. ಜನ ಸುಮ್ಕೆ ಹೇಳ್ತಾರೆ ಸಾರ್ ವಿಡಿಯೋಲಿ, ಇವಳು ಬರೀ ಇಂಗ್ಲೀಷ್ ಮಾತಾಡ್ತಾಳೆ ಅಂತ. ನಮ್ಗೆ ಬರೋಕ್ಕಿಲ್ಲ ಇಂಗ್ಲೀಷು. ಖುಷಿ ನೋಡು. ಸ್ಮಾಲ್ ಗಿಫ್ಟ್ಸ್ ಗಿವ್ಸ್ ಲಾಟ್ ಆಫ್ ಹ್ಯಾಪಿನೆಸ್ ಅಲ್ವಾ ಬುಜಿ? ನಂದು ಹೇರ್ ಡ್ರೈಯರ್ ಅದು ಟ್ರೈ ಮಾಡೋವರೆಗೂ ಸಮಾಧಾನ ಇರಲಿಲ್ಲ. ಬೆಳಗ್ಗೆ ಯೂಸ್ ಮಾಡಿಬಿಟ್ಟೆ. ಚೆನ್ನಾಗಿದೆ, ಇಷ್ಟ ಆಯಿತು. ಅರ್ಬನ್ ತಗೋಬೇಕಿತ್ತು ಅಂತ ಅಂದರು ಸ್ವಾತಿ ಅಕ್ಕ. ನಾನು ಆನ್ಲೈನಲ್ಲಿ ನೋಡಿದ್ದು ದಟ್ ಈಸ್ ವಾಟ್ ಅವರು ಅರ್ಬನ್ ಅಂತ ಯೂಸ್ ಮಾಡೋದು ನಂಗೆ ಗೊತ್ತಿರಲಿಲ್ಲ. ಬಟ್ ನಾನು ಆನ್ಲೈನಲ್ಲಿ ಕಳೆದಾಗ ಅವ್ರನ್ನ ಸಜೆಷನ್ ಕೇಳಿದ್ದೆ, ಹೌ ಇಸ್ ಇಟ್ ಅಂತ. ಇಟ್ಸ್ ಗುಡ್, ಇಟ್ಸ್ ನೈಸ್ ಅಂತ ಅಂದಿದ್ರು. ಲೇಟ್ರ ನನಗೆ ಇದೇ ಥರ ಇಲ್ಲೇ ಸಿಗ್ತಾಯಿಲ್ಲ. ಆ್ಯಂಡ್ ಈವನ್ ಅವ್ರ ಸರ್ವಿಸ್ ತುಂಬ ಚೆನ್ನಾಗಿ ಕೊಡ್ತಾರೆ.
ಪಿಜನಲ್ಲಿ ಅವರು ಆ್ಯಕ್ಚುಲಿ ಈ ಸ್ಟೋರು ಜೆ ಪಿ ನಗರ್ 9th ಫೇಸಲ್ಲಿರೋ ಸ್ಟೋರ್ ಅಂದರೆ ಲೈಕ್ ಬಿ ಕೆ ಸರ್ಕಲ್ ಹತ್ರ ಇರೋ ಸ್ಟೋರ್ ಪರ್ಸನ್ ತುಂಬಾ ಒಳ್ಳೆ ಸರ್ವಿಸ್ ಕೊಡ್ತಾರೆ ಆ್ಯಂಡ್ ಚೆನ್ನಾಗಿ ಮಾತಾಡ್ತಾರೆ ಏನೇ ಆದರೂ. ಹಾಂ ವಹಾಸೆ ಅಲ್ಲೇ ಕರಿತಾ ಇದ್ದೆ ನೀವು ಕಪ್ಪಗೆ ಬರ್ತಾ ಇದ್ದೀರಾ? ಅದರಲ್ಲಿ ಬೈ ಒನ್ ಗೆಟ್ ಒನ್. ಬುಜ್ಜಿ ಯು ಜಸ್ಟ್ ಕೀಪ್ ಇಟ್ ಇನ್ ದ ಕಾರ್ ಆಯ್ತಾ? ಗೋಲ್ಡ್ ಚೀಟಿ ಕಟ್ತಾ ಬುಜ್ಜಿ? ಬಾಡಿ ಕಟ್ಬಿಡಪ್ಪ. ಬೈ ಒನ್ ಗೆಟ್ ಒನ್ ಇತ್ತು. ನಾನು ನನ್ಗಿಷ್ಟ ಆಗೋದು ಒಂದು ಶೇಡು, ಅವನಿಗಿಷ್ಟ ಆಗೋದು ಒಂದು ಶೇಡ್. ಮತ್ತೆ ಮಾಡು. ಚೆನ್ನಾಗಿದೆ. ಅಲ್ಲಿ ಲೂಸ್ ಇತ್ತು ಟ್ರೈ ಮಾಡಿದಾಗ. ಐ ಟೋಲ್ಡ್ ಹಿಮ್ ಅಲ್ಲ ನಂಗೆ ಅಂತ ಅಂದಾಗ ನಂಗೆ ಗೊತ್ತಿಲ್ಲ ಡೈನಿಂಗ್ ಟೇಬಲ್ ಯಾಕೆ ಇಷ್ಟು ಮಿಸ್ ಮಾಡ್ತಿದ್ದೀರಾ ಇಬ್ರು ಸೇರ್. ಇವಾಗ ಹೆಲ್ಮೆಟ್ ಇದ್ರೆ ಅದು ಬಿಸಾಕ್ಬಿಡ್ಲಾ? ಬಿಸಾಕ್ಲಾ ಹೆಲ್ಮೆಟ್? ಅದೇ ಏನ್ ಮಾಡೈತೆ ನಿನ್ ಪಾಪ, ಅದು ಪಾಡಿಗೆ ಸೈಡಲ್ಲಿ ಐತೆ. ನಾವು ಸೈಡಲ್ಲಿ ಐತೆ. ಮಿಸ್ ಮಾಡ್ತಾ ಇದೆ. ಬೇಗ ಬೇಗ ತೆಗಿಯೋ ಲಾಗ್ ಆಯ್ತದೆ. ಯಾರಲ್ಲ ಇವ ಹಿಂಗ್ ಕ್ವಾಟ್ಲೆ ಇಕ್ತಾವನಾ? ಬರುತ್ತೆ ನಿನಗೆ. ನಮ್ಮ ಜನಕ್ಕೆ ಕೆಲವೊಬ್ರಿಗೆ ಬುಜಿ ಹೆಂಗ್ ಮಾತಾಡಿದ್ರು ಕಷ್ಟ. ಇಂಗ್ಲೀಷ್ ಅಂದರೆ ಕೆಲವೊಮ್ಮೆ ನಾನು ಆಫೀಸಲ್ಲೆಲ್ಲ ಜಾಸ್ತಿ ಆ ಲ್ಯಾಂಗ್ವೇಜ್ ಯೂಸ್ ಮಾಡೋದಕ್ಕೆ ಜನರಲಾಗಿ ಬರುತ್ತೆ. ನಾನು ಜಗಳ ಆಡುವಾಗ ಇವನ್ನ ಕೇಳಿ ಯಾವ ಭಾಷೆಲ್ಲಪ್ಪ ಜಗಳ ಆಡೋದು? ನಾನು ನಿನ್ನ ಹತ್ರ ಸೀರಿಯಸ್ ಆಗಿ ಜಗಳ ಆಡುವಾಗ ನೀನು ಯಾವ ಭಾಷೆ ಅಂತೇಳಿ ಆಮೇಲೆ ಬೈದಿದ್ದೇಳು. ಹೆಂಗಿದೆ ಗೈಸ್? ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ಹೇಳಿ? ಇದು ನಿತಿನ್ ಸೆಲೆಕ್ಷನ್, ಬಟ್ ನಾನೇ ಸೆಲೆಕ್ಟ್ ಮಾಡಿದ್ದೆ, ಅವನಿಗೆ ಇಷ್ಟ ಆಯ್ತು. ಅಲ್ಲೋ ನಾನು ಎತ್ಕೊಟ್ಟಿದ್ದ ನಾನು ನಿಮ್ಗೆ, ಎಕ್ಸ್ಕ್ಯೂಸ್ ಮೀ, ನಾನು ಇದನ್ನ ನಿಂಗೆ ಚೂಸ್ ಮಾಡಿ ಎತ್ಕೊಟ್ಟಿದ್ದು. ಅದ್ರ ಮೇಲೆ ರ್ಯಾಪ್ ಇದೆ. ತೆಗಿಯೋ ರ್ಯಾಪ್ ತೆಗಿಯೋ ಫಸ್ಟು. ಅದ್ರಲ್ಲಿಲ್ಲ ರ್ಯಾಪ್. ಈಗ ಏನ್ ಮಾಡ್ತೀನಿ ಹೇಳೋ, ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಅಮ್ಮನ ಇದರಿಂದ ಅವ್ರು ಲಾಕರ್ ತರಿಸ್ತೀನಿ. ನನ್ಗೆ ಅದ್ರಲ್ಲಿ ಗೋಲ್ಡ್ ಚೈನ್ ತೆಗಿಯಕ್ಕೆ ಲಾಕರ್ ಓಪನ್ ಮಾಡಿಸೋದಾಗ ಆಗ್ಲಿಲ್ಲ. ಇದು ಯಾವ್ದಾವ ಶೇಡ್ ಇಡಕ್ಕೆ ಪಾಪ ಕಣ ನನ್ ತಮ್ಮ. ಇಲ್ಲ ಬಿಡಿ, ಅಲ್ಗ ಹೋಗಲ್ಲ ಅವನು. ಅಲ್ವೇನಾ? ಅವನೋಗಲ್ಲ. ಮಚ್ಚ ನಮ್ಮ ಅಕ್ಕ ಕೊಡ್ಸಿದ್ಲೇ ಲೇಪಾ, ನಮ್ಮ ಅಕ್ಕ ಕೊಡ್ಸಾಳ ನೋಡ್ಲೇ ಅಪ್ಪ. ಕೇಳಿಸ್ಕೊ, ನಾನೇನೋ ಹೇಳ್ತಾ ಇದ್ದೆ. ಜನ ಹೆಂಗೆ ಅಂದರೆ ನಿನ್ನ ಹತ್ರ ನಿನಗೂ ಗೊತ್ತು, ಅದು ಜನರಲಾಗಿ ಬರುತ್ತೆ. ನನಗಂತ ನಂದು ಸರಿ ಅಂತ ಹೇಳ್ತಿಲ್ಲ, ಅದೇ ಮಿಸ್ ಆಗಿ ಇಂಗ್ಲೀಷಲ್ಲೂ ಮಾತಾಡ್ಬಿಡ್ತೀನಿ. ಅದಕ್ಕೆ ತುಂಬ ಇಂಗ್ಲೀಷಲ್ಲಿ ಮಾತಾಡ್ತೀಯಾ ಅಂತ ಬೈತಾರೆ. ಹೋಗಪ್ಪ, ನಂಗೆ ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ. ಅದು ಬಿಡು, ಕ್ಲಾತ್ ಹೋದ್ರೆ ಹೋಯ್ತಾಚೆ. ಇಫ್ ಇನ್ ಕೇಸ್ ನಾನು ಏನಾದರೂ ಕನ್ನಡದಲ್ಲಿ ಈ ಥರ ಹಳ್ಳಿ ಲ್ಯಾಂಗ್ವೇಜಲ್ಲಿ ಸ್ಲ್ಯಾಂಗಲ್ಲಿ ಮಾತಾಡಿದ್ರೆ, ಎಂತಕ್ಕೆ ಇಷ್ಟು ಲೋಕಲಾಗಿ ಮಾತಾಡ್ತೀರಾ ಲೋಕಲ್ ಜನ ಅಂತಾರೆ. ಯಾವ ಥರ ಇರಬೇಕು? ಬಟ್ ಏನಂದರೆ ಸುಮಾರು ಜನ ನನಗೆ ಹೇಳೋದು, ನೀವಿರೋ ರೀತಿ ಚೆನ್ನಾಗಿದೆ, ನೀವು ಹಾಗೆ ಇರಿ, ತಲೆ ಕೆಡ್ಸ್ಕೊಬೇಡಿ, ಯಾರು ಏನೇ ಅಂದರು. 1000 ಜನ 1000 ಮಾತಾಡಲಿ, ಹಾಂ ನಾವಿದೀವಲ್ವಾ, ಇದನ್ನೇ ಆರ್ಮಿಗಳು. ಓಕೆ, ಪ್ಯಾಕಿಂಗ್ ಮಾಡಬೇಕು ಅಂದರೆ ನಾವು ಹೌದು. ಅವನ್ನ ಉರ್ಸೋದ್ರಲ್ಲಿ ಹಿಂಗೊಂಥರ ಮಜಾ ಅಲ್ವಾ? ಶರ್ಟ್ ಬಿಚ್ಕೊಂಡು ಹೆಂಗ್ ಕೂತವ್ರು ನೋಡು ಗುಂಡ. ಜಾತ್ರೆ 100 ರೂಪಾಯಿ ನನ್ನ ಕಾರಲ್ಲಿ ಬ್ರ್ಯಾಂಡ್ ನಾನೇ ತಂದು ಮುರಿದಾಕಿರ್ತೀನಿ ಅಷ್ಟೇನಾ? ಅದು ಜಾಸ್ತಿ ಇದ್ಲೆ ಅಪ್ಪ, 4 ಪಟ್ಟು ಜಾಸ್ತಿ ಐತೆ. ಅಣ್ಣ ಬೇಡಣ್ಣ,
ನನಗೂ ಬೇಕು ಕರು ಎಲ್ಲೋ ಆಚೆ ಹೋಗ್ಬಲ್ಲ 550 ಹಾಕು. ಹೋಗಿ ನೀನು ಅದನ್ನ ಹಾಕೋ ಮುರಿದೋಗೈತೆ ಅಲ್ಲ ಅದು ಯಾವ್ದು ಚೆನ್ನಾಗಿ ಚೆನ್ನಾಗಿಲ್ಲ ಅದು ನೀವು ಹೇಳ್ತೀರಿ ನಿಂಗೆ ಹಾಕಕ್ಕಾಗಲ್ಲ. ಏನು ಮಾಡ್ತಾ ಇದೀಯಾ ಬಸ್ಸಿಗೆ ಬೈಕ್ ಬೇಕಂತೆ. ಜನ ಕೇಳೋದ್ಕು ನೀನು ಹೇಳೋದ್ಕು ಲಗತ್ತಾಗೈತೆ. ಈ ಡಿಸೈನ್ ನಾನು ಹಾಕೊಂಡೆ ಗೈಸ್. ಮಕ ಏನ್ ಬಾ ಇದು ನೋಡು, ಕಷ್ಟಪಟ್ಟು ಹಾಕಿದ್ದೀನಿ. ಯಾರು ವಿಡಿಯೋಗೋಸ್ಕರ ಹೇಳ್ತಾರಂತ ಗೊತ್ತಾಯ್ತು. ಕಷ್ಟಪಟ್ಟು ಹಾಕ್ತಿದ್ದೀನಲ್ಲ, ಕಷ್ಟಪಟ್ಟು ಹಾಕ್ತಿದ್ದಿ ಇಷ್ಟಪಟ್ಟು ಹಾಕ್ತಿದ್ಯಾ? ಇಷ್ಟ ನನ್ನ ಹೆಂಡತಿಗೆ, ಕಷ್ಟ ನನಗೆ. ಹೇಳಲೇ ಕರೆಕ್ಟಾಗೆ. ನೀನ್ ತಿರುಪು ಹಾಕು ಬೆಳ್ಳ, ನಂಗೆ ನೋಯ್ತೈತಲ್ಲ. ನೀನ್ ಟೀ ಶರ್ಟ್ಗೆಲ್ಲ ಮಾಡ್ಕೊಂಡಲ್ಲ, ಅಯ್ಯೋ ಕೈ ತೀರ್ಪಿಟ್ಕೊಂಡ್ರಿ ಅಂತ ಅತ್ತ. ಆಗ್ತಾವನೆ ದೊರೆ ಹಿಂದಕ್ಕೂ ಹಾಕ್ಬೇಕು ದೊರೆ. ಅರ್ಧ ಮೂವಿ ನೋಡ್ಕೊಂಡು ನಾನು ಹೆಂಗ್ ಲೈನ್ ಹಾಕಿದೀನಿ ಹಂಗೆ ಹಾಕೊಡ್ಬೇಕು ನೋಡು. ಹಂಗೆ ಹಿಂದಕ್ಕೆಲ್ಲ ಹಾಕ್ಬಾರ್ದ್ರೆ ಹಾಕ್ಬೇಕು, ಹಾಕಂಗಿದ್ರೆ ಹಿಂದಕ್ಕೂ ಹಾಕ್ಬೇಕು, ಇಲ್ಲ ಹಾಕ್ಬಾರ್ದು. ನೋ, ಯು ಹ್ಯಾವ್ ಟು ಫಿಲ್ ದ ಹೋಲ್ ಥಿಂಗ್ ಎಕ್ಸೆಪ್ಟ್ ದ ನೇಲ್ಸ್. ಗೈಸ್ ಫೈನಲಿ ನಮ್ಮನೆ ಮೆಹಂದಿ ಆರ್ಟಿಸ್ಟ್ ಇಷ್ಟು ಚೆನ್ನಾಗಿ ಮೆಹಂದಿ ಹಾಕೋರು ನೋಡಿ. ಇಷ್ಟು ಚೆನ್ನಾಗಿ ಮೆಹಂದಿ ಹಾಕೋ ಗಂಡ ಯಾರಿಗೆ ಸಿಗ್ತಾರೆ? ಯಾರಿಗಾದ್ರೂ ಮದುವೆಗೆ, ರಿಸೆಪ್ಷನ್, ಎಂಗೇಜ್ಮೆಂಟ್ಗೆ ಏನ್ಕರ್ ಬೇಕಿದ್ರೆ ವಿಲ್ ಕೊಲ್ಯಾಬ್ ಮಿಸ್ಟರ್ ನಿತಿನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಹೇಳ 9066. ಓಕೆ, ಡೇಟ್ಸ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದ್ಯಾ? ನೀನು ಡೇಟಾಗಿ ಹೋಗಿರೋ ಡೇಟ್ಸ್ ಏನು ಫಿಕ್ಸ್ ಆಯ್ತು ನೋಡಿ. ಇದೆಲ್ಲ ಹೆಂಗೋ ಬುಜ್ಜಿ ಕಲೆ. ಎಷ್ಟು ಜನ ಹುಡುಗಿರ್ಗೆ ಆಗ್ತಿದ್ದೆ? ಮೊದಲು ತುಂಬ ಜನಕ್ಕೆ ಆಗ್ತಿದೆ, ಇವಾಗ ಒಬ್ಬರಿಗೆ ಆಗ್ತಿದೆ. ಆವಾಗ ಆರ್ಡರ್ಗಳು ಜಾಸ್ತಿ ಬರೋದಲ್ಲ, ಅಲ್ಲಲ್ಲೋಗಿ ಹಾಕೊಂಡು ಬರ್ತಾ ಇದ್ದೆ. ಏನಿಲ್ಲ, ಜಸ್ಟ್ ಹಿಂಗೆ ಇಟ್ಕೊಂಡು ಹಿಂಗೆ ಕಷ್ಟಪಟ್ಟು ಹಾಕೊಂಡಿದ್ದೀನಿ ಆಲ್ಮೋಬಿಡ್. ಗೈಸ್ ಇದೆಲ್ಲ ನಾನು ಹಾಕೊಂಡೆ, ಬಟ್ ಇವನು ಇದನ್ನೆಲ್ಲ ಮಾಡ್ದ. ಆಮೇಲೆ ಕೆಳಗಡೆ ಮಂಡಳ ಅವನೇ ಹಾಕ್ದ. ಇದು ಲೋಟಸ್. ಈ ಲೋಟಸ್ ಆ್ಯಂಡ್ ಈ ಫೀಲಿಂಗ್ಸ್ ಎಲ್ಲ ನಿಂತಿಂದು, ಈ ಡಿಸೈನ್ಸ್ ಎಲ್ಲ ನಂದು ಬೆಳ್ಳಲ್ಲಿರೋದು. ಬೆರಳು ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವೆಲ್ಲರೂ ಊರಿಗೆ ಹೋಗ್ತಾ ಇದ್ವಿ. ಮಾರ್ನಮಿ ಹಬ್ಬ ಇದ್ದಿದ್ದರಿಂದ ಅಪ್ಪಾಜಿಯವರ ಊರಿಗೆ ಹೋಗ್ತಾ ಇದ್ವಿ. ನಾನು, ನಿತಿನ್ ಆ್ಯಂಡ್ ಅನುಷ್ 3 ಜನ ಕೂಡ ಹೋಗ್ತಾ ಇದ್ವಿ. ಇದು ನೋಡ್ಬೋದು ಮೆಹಂದಿ ಎಷ್ಟು ಚೆಂದ ಬಂದಿದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತು, ನನಗಂತೂ ಇಷ್ಟ ಆಯಿತು. ನಿತಿನ್ ಫಸ್ಟ್ ಟೈಮ್ ನನಗೆ ಮೆಹಂದಿ ಬಿಟ್ಟಿದ್ದು. ಮದುವೆ ಟೈಮಲ್ಲಿ ಒಟ್ಟಿಗೆ ಮೆಹಂದಿ ಹಾಕಿಸ್ಕೊಬೇಕು ಅಂದ್ಕೊಂಡಿದ್ವಿ, ಅಂದರೆ ಒಟ್ಟಿಗೆ ಮೆಹಂದಿ ಸೆಲೆಬ್ರೇಟ್ ಮಾಡಿಸ್ಕೊಬೇಕಂತ. ಕಾರಣಾಂತರಗಳಿಂದ ಆಗಿರಲಿಲ್ಲ. ಸೊ ಆ್ಯಂಡ್ ಆನ್ ದ ವೇ ಹೋಗ್ತಾ ಫುಲ್ ಮೋಜು ಮಸ್ತಿ ಮಾಡ್ಕೊಂಡು ಹೊರಟ್ವಿ. ಆ್ಯಂಡ್ ಆ್ಯಕ್ಚುಲಿ ಹಳೆ ಮನೆಗಿಂತ ಈ ಮನೆ ಸ್ವಲ್ಪ ದೂರನೇ ಆಗುತ್ತೆ ನಮ್ಗೆ ಹೋಗೋಕ್ಕೆ. ಆ್ಯಂಡ್ ಹೊಸ ರೂಟಲ್ಲಿ ಕೂಡ ಹೋಗಿದ್ದು. ಹೋಗ್ತಾ ಸಾಂಗ್ ಎಲ್ಲ ಹಾಕ್ಕೊಂಡು ಇಬ್ಬರು ಹಾಡ್ಕೊಂಡು ಮಜಾ ಮಾಡ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು ಜರ್ನಿ. ಹೋದಂಗೆ ಅನ್ನಿಸ್ಲಿಲ್ಲ, ಬಟ್ ಸ್ವಲ್ಪ ದೂರನೇ ಇತ್ತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 130ರಿಂದ 140 ಕಿಲೋಮೀಟ್ರಷ್ಟು ದೂರ ಇದೆ. ಹಾಗೆ ಆನ್ ದ ವೇ ಹೋಗ್ತಾ ನಾನು ರೆಗ್ಯುಲರ್ ಹೂವು ಅಥವಾ ಪೂಜೆ ಸಾಮಾನು ತೊಗೊಳ್ಳೋಂಥ ಸ್ಪಾಟ್ ಇದು. ಕುಣಿಗಲ್ ಬಸ್ ಸ್ಟಾಪಿಂದ ಮುಂದೆ ಸರ್ಕಲ್ ಹತ್ರನೇ ಇದೆ. ತುಂಬ ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ, ಕಮ್ಮಿಗೆ ಕೊಡ್ತಾರೆ. ಆ್ಯಂಡ್ ನನಗೆ ಯಾವಾಗ ಬಂದ್ರೂ ಊರಿಗೆ ಹಬ್ಬಕ್ಕೆ ಹೋಗೋದಿರಲಿ ಅಥವಾ ದೇವಸ್ಥಾನಕ್ಕೆ ಹೋಗೋದಿದ್ರೆ ಈ ರೂಟಲ್ಲಿ ಬಂದರೆ ನಾನು ಯೂಶ್ವಲ್ ಇಲ್ಲಿಂದನೇ ತೊಗೊಂಡೋಗ್ತೀನಿ. ನೀವು ಯಾವಾಗಾದರೂ ಹೋದಾಗ ಇಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿ ಹೂವು ಇರುತ್ತೆ. ಕಾಯಿ ಎಲ್ಲ ಹಾಕಿ ಅಲ್ವೇನೋ ಕಾಯ್ಬೇಕು. ಕಾಯಿ ಏನು ಬೇಡ, ಮಿಕ್ಕಿದೆಲ್ಲ ಕಾಯಿ ಇದೊಂದು ಹಾರ ಕೊಡಿ ಅಣ್ಣ.
ನಿಮ್ಗೆ ಎಷ್ಟು ಬೇಕಾಗೋದು ಬರಬೇಕು. ನಾನು ಅದಕ್ಕೆ ವೇಟ್ ಮಾಡ್ತೀನಿ. ಬಂದರೆ ಒಳ್ಳೆ ಕೊಟ್ಬಿಡ್ತೀನಿ. ಅಷ್ಟೇ ಅಲ್ವಾ? ಬಿಡಿ ಹೋಗ್ಬೇಕಾ? ಬಂದರೆ ಸಾಕು. ಕೆಲಸ ಮಾಡೋದಲ್ಲ ಸ್ವಲ್ಪ ಇಟ್ಕೊಳ್ಳೋದು. ಬೇಡ ನೋಡಿ. ಅದೆಷ್ಟು ರೋಸು ಇದು? 30 ರೂಪಾಯಿ ಕೊಡಿ ಒಂದು. ಇದು ಬೇಡ, ಇದು ಹರಳಿ ಇರೋದು ಕೊಡಿ. ಇದು ಇಸ್ಕೋ ಯಾರಿಗೆ? ನಿತಿನ್ಗೆ. ಖುಷಿ ಅಣ್ಣ ಬಳೆ ಕೊಡಿ ನಿತಿನ್ಗೆ, ಬುಜ್ಜಿಗೆ. ದೇವ್ರಿಗೆ ಯಾವ್ದು ಇರ್ತದೆ? ಕೊಡಿ. ಬಾಳೆ ನೈಟೇ ತಾನೆ? ಇಲ್ಲ ಬ್ಯಾಗಲ್ಲಿ ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ಸಾಕದೆ. ಬೇಡ ಬೇಡ, ಬಾಳೆ ನೈಟ್ ಆಕ್ಚುಲಿ. ಬಾಳೆಹಣ್ಣಿದೆ ಬಾಳೆಹಣ್ಣು ಬಾಳೆ ಬೇಡ, ಇದೆ. ಕಡ್ಡಿ ಕರ್ಪೂರ ಎಲ್ಲ ಹಾಕುತ್ತಾ? ಕಡಿ ಕರ್ಪೂರ ಎಷ್ಟು ಮೇಲೆ ಹಿಡ್ಕೊಂಡು ನಿಮ್ಮೆಂಟ್ ಬೇಕಾ? ಏನ್ ಮಾಡಾಕ್ತಿ? ಚಾ ಮಾಡಾಕ್ತೇನು? ಬುಜ್ಜಿ ಜಲ್ದಿ ಟೈಮ್ ಅಂತ ಆಗ್ಬಿಡ್ತು. ಅವತ್ತು ತರಕ್ಕಾಗಿಲ್ಲಲ್ಲ. ಖುಷಿಯಾಗೋಯ್ತು ಫುಲ್ಲು. ರೋಡ್ ಸೈಡ್ ತಿಂಡಿ ಅದ್ಭುತ. ನನ್ನ ಗಂಡ ಏನಕ್ಕೆ ಹೋಗವನೆ. ಮಸಾಲ ವಡ ನಿಂಗೆ? ನೀನು ತಿಂದು ಚೆನ್ನಾಗಿದೆ. ಚೆನ್ನಾಗಿದೆ ಗೈಸ್. ದಿಸ್ ಈಸ್ ಆರ್ ಗ್ರಾನಿ ಆ್ಯಂಡ್ ದಟ್ ಈಸ್ ಆರ್ ಗ್ರೇಟ್ ಗ್ರಾನಿ. ಹಾಯ್ ಮ್ಯಾಮ್, ಏನು ಮಾಡ್ತಾ ಇದ್ದೀರಾ? ಕಣ್ಗೇನು ಬೆಣ್ಣೆ ಇಟ್ಕೊಂಡಿದ್ಯಾ ನಮ್ಮಿ? ರಂಗೋಲಿ ಬಿಡೋದು ಕಣ್ ತೋರಕ್ಕಿಲ್ಲ ನಿಂಗೆ? ಅಯ್ಯೋ ಕಾಣ್ಲಿಲ್ಲ ಕಣಮ್ಮಿ. ಏನ್ ಪಸಂದ್ ಆಗದೆ ನೋಡಿ ರಂಗೋಲಿ. ಈ ಏಜ್ ಎಲ್ಲ ಕಣ್ಣು ಕಾಣಕ್ಕಿಲ್ವಂತ ಈ ಬೆಣ್ಣಿಗೆ. ಸ್ಕ್ರೀನ್ ನೋಡಿ 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 ಕಣ್ಣು ಹೊಂಟೋಗ್ಬಿಟ್ಟದ. ಇನ್ನೆಂಗೋ ಮುಂದಕ್ಕೆ ನಾನ್ ಕಾಣೆ. ನಾನ್ ಕಾಲದಲ್ಲಿ ಹಿಂಗಿರ್ಲಿಲ್ಲ ಕಣ್ಬಿಡವ. ಕಣವ. ಯಾಕಲ್ಲ ನಿಮ್ದು? ಅಯ್ಯೋ ಗ್ರೇಟ್ ಗ್ರಾನಿ ಅದು ಎಂತದ್ದು ಅಂದಲ್ಲವ ಈಗ. ಅಲ್ಲಿ ನಮ್ಮ ಗ್ರೇಟ್ 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 ಗ್ರಾನಿ ಗ್ರಾನ. ನಿನ್ ಫೋನ್ ಆಗಿಂದ ಯಾರೋ ಫೋನ್ ಮಾಡ್ತಲ್ಲ ಅವ್ರ ಕಣ. ಫೋನ್ ತಮರವಾ. ಏನ್ ಮಾಡ್ತೀಯ? 3 ಮುತ್ತುಗಳು. ಒಂದಕ್ಕೆ ಬಾಯಿ ಬರಲ್ಲ, ಇನ್ನೊಂದಕ್ಕೆ ಕಣ್ ಕಾಣಲ್ಲ, ಇದಕ್ಕೆ 3 ಇಲ್ಲ. ಕಬಡ್ಡಿ 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 ಕಬಡ್ಡಿ. ನೀನೇನು ಮಾಡ್ತಿದ್ಯಾ? ಮೊದಲು ಹೊಡ್ಕೊಂಡು ಜೀವನ ಮಾಡ್ಕೊಂಡೆ. ನಾನು ಉಂಡೆ ಕಟ್ತಾ ಇದೀನಿ. ಹಾಕ್ಲಿ ರೀ, ತೋರಿಸ್ತೀನಿ. ಯಾವಾಗ? ಹಾಕ್ಲಿ ಹಾಕ್ಲಿ, ಇಲ್ಲಿ ಕಟ್ಟಿದ್ದೀನಿ. ನೀನೇ ಅದು? ಅವಳು ಮೇಡಮ್ ಹಿಂಗೆ ಪಾರು. ಅಯ್ಯ ಸುಡ್ತೈತೆ. ಕುತ್ಕೊಂಡ್ಬಿಡು ಸರಂಜು, ಕುತ್ಕೋ. ಹಾಂ, 1 2 3 ಮುಟ್ಬೇಡ ಮುಟ್ಬೇಡ. ಅಲ್ಲ ಕೆಳಗೆ ಬಿದ್ದಿದೆ. ಪರವಾಗಿಲ್ಲ ಬಿಡು, ಮುಟ್ಬಾರ್ದು. ಇಡ್ಲಪ್ಪ. ಅಪ್ಪ ನೀನು ಯಾವ್ದು ಹೇಳಿದೆ ಅಂತ ತರಿಸಿದ್ದೀನಿ. ಎಲ್ಲ ಇದೆ, ತರಲಾ? ಇನ್ನೇನಪ್ಪ? ಅಪ್ಪ
ಕ್ಯಾಲೆಂಡರ್ ನೋಡಿದ್ದು ಇವಾಗ ಆಗ್ತಾನವ ಇನ್ನು ದೀಪ ಹಚ್ಚಿ ನೀನೇ ಹೇಳಿರೋದು ಅವ್ನು ಹೇಳಿದೆ ಅಂತ ಅಲ್ಲ ಆಯ್ತಾ ನೋಡು ಇದ್ಕೊಂಬಂದಿಲ್ಲ ಆಯ್ತಾ ನೋಡ ಅಂತ ಎತ್ಕೊಂಬಂತಂದ ಅಂದಿದೆ. ಬಾ ಇಲ್ಲಿ ಎಣ್ಣೆ ದೀಪ ಹಚ್ಚಿ ಬಾ ಇಲ್ಲಿ This can be kept there, but this should not keep. ಒಂದಾಯ್ತು. ನೋಡಿದ್ರಲ್ಲ ಮಾರ್ನಮಿ ಅಂದರೆ ಹಿರಿಯರ ಹಬ್ಬ ಹೇಗಾಯಿತು ಅಂತ ತುಂಬ ಚೆನ್ನಾಗಾಯಿತು. ನಾವು ಕೂಡ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಅಪ್ಪನ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲರೂ ಕೂಡ ಬಂದಿದ್ದರು. ಎಲ್ರಿಗೂ ಊಟ ಬಡಿಸಿ ನಾವು ಕೂಡ ಹೊಟ್ಟೆ ತುಂಬ ನೆಮ್ಮದಿಯಾಗಿ ಊಟ ಮಾಡಿ ಎಲ್ಲದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಒಂದು ಮಧ್ಯರಾತ್ರಿ ಒಂದು 12:30 1 ಗಂಟೆ ಹಂಗೆ ಹೊರಟ್ವಿ. ಬಿಕಾಸ್ ನಾಳೆ ಬೆಳಗ್ಗೆ ಎಲ್ರಿಗೂ ಕೆಲಸ ಆಯಿತು. ನಮ್ಮ ಜೊತೆಗೆ ನಮ್ಮ ಅತ್ತೆ ಕೂಡ ಬರ್ತಾಯಿದ್ರು. ಅವರು ನಮ್ಮ ಹಳೆ ಮನೆ ಹತ್ರ ಸ್ಟೇ ಮಾಡಿರೋದು. ಸೊ ಅವ್ರನ್ನೂ ಕೂಡ ಹಂಗೆ ಆನ್ ದ ವೇ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಕರ್ಕೊಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನಾನು ಹೋಗಿ ಬರ್ತೀನಿ. ಹೋಗಿ ಬರಲಾ? ಬಾಯ್. ಮತ್ತೆ ಸಿಗೋಣ ಹೊಸ ವ್ಲಾಗಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.